ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಇಸ್ರಾಯೇಲ್ ಜನರ ಸಂಗಡ ಯೆಶಾಯನು ಮಾತನಾಡುವಾಗ ಆತನು ಹೇಳ್ತಾ ಇರುವಂತಹ ಒಂದು ಕಾರ್ಯ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಯಾಕೆ? ಇಸ್ರಾಯೇಲ್ ಮಕ್ಕಳು ಅನೇಕ ಸಂದರ್ಭಗಳಲ್ಲಿ ಮೊರೆ ಇಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೆ ಬಿಡುಗಡೆ ಸಿಗ್ತಾ ಇಲ್ಲ, ಅಥವಾ ಅವರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಅವರನ್ನು ದೇವರು ರಕ್ಷಿಸ್ತಾ ಇಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ಹಾದು ಹೋಗ್ತಾ ಇದ್ದಾರೆ, ವೇದನೆಯಲ್ಲೇ ಹಾದು ಹೋಗ್ತಾ ಇದ್ದಾರೆ. ಆಗ ಅವರಲ್ಲಿ ಒಂದು ಮನಸ್ಸೇನು ಬಂದಿದೆ ಅಂದರೆ, ನಮ್ಮನ್ನು ರಕ್ಷಿಸುವಷ್ಟು ಶಕ್ತಿ ದೇವರಲ್ಲಿ ಇಲ್ಲ, ಕಡಿಮೆ ಆಗೋಗ್ಬಿಟ್ಟಿದೆ. ದೇವರು ನಮ್ಮನ್ನು ರಕ್ಷಿಸ್ತಾ ಇಲ್ಲ, ಅಥವಾ ದೇವರು ನಮಗೆ ಸಹಾಯ ಮಾಡ್ತಾ ಇಲ್ಲ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ನಮಗೆ ಉತ್ತರ ಕೊಡ್ತಾ ಇಲ್ಲ. ಈ ರೀತಿಯ ಒಂದು ಮನೋಭಾವ ಅಥವಾ ಈ ರೀತಿಯ ಒಂದು ಆಲೋಚನೆ ಅವರ ಮನಸ್ಸಲ್ಲಿ ಒಳಗೆ ಪ್ರವೇಶ ಮಾಡಿಬಿಡ್ತು. ಈಗ ದೇವರು ಯೆಶಾಯನ ಮೂಲಕ ಹೇಳ್ತಾ ಇದ್ದಾನೆ, ಇಲ್ಲ, ನನ್ನ ಕೈಯೇನು ಮೋಟುಗೈ ಆಗಿಲ್ಲ, ರಕ್ಷಿಸೋಕ್ಕೆ ನನಗೆ ಮನಸ್ಸು ಇದೆ, ರಕ್ಷಿಸುವುದಕ್ಕೆ ನನಗೆ ಇಷ್ಟನೂ ಇದೆ. ಆದರೆ ನಿಮ್ಮ ಪಾಪಗಳೇ ಅದಕ್ಕೆ ಅಡ್ಡಿ. ಅದರ ಹೆಡ್ಡಿಂಗಲ್ಲಿ ಓದ್ತೀವಿ, ಇಸ್ರಾಯೇಲರ ರಕ್ಷಣೆಗೆ ಅವರ ಪಾಪವೇ ಅಡ್ಡಿ. ಅದರ ಅರ್ಥ, ದೇವರು ಇಸ್ರಾಯೇಲರನ್ನು ಶತ್ರುಗಳ ಕೈಯಿಂದ ಬಿಡಿಸೋದಕ್ಕೆ ಮನಸ್ಸಿರೋನೆ, ಶಕ್ತಿ ಇರೋನೆ. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ನಾವು ಲೂಕ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುವಾಗ, ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಆತನಲ್ಲಿತ್ತು. ಗುಣ ಮಾಡುವುದಕ್ಕೆ ಶಕ್ತಿ ಇರುವಂತಹ ದೇವರು. ಆದರೆ ಆ ಪಾರ್ಶ್ವವಾಯು ರೋಗಿಗೆ ಗುಣ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅವನ ದೇವರ ಹತ್ರ ಬರೋಕ್ಕಾಗ್ತಾ ಇಲ್ಲ, ಅವನ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ, ಇದರಿಂದ ಅದಾಗ್ತಾ ಇಲ್ಲ. ಹಾಗಾದರೆ ದೇವರಿಗೆ ಶಕ್ತಿ ಇದೆ, ದೇವರು ಸಹಾಯ ಮಾಡುವುದಕ್ಕೆ ಶಕ್ತನೂ ಆಗಿದ್ದಾನೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಂಡಿಲ್ಲ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ, ನನಗೆ ಪ್ರಾರ್ಥನೆಯನ್ನು ಕೇಳಿಲ್ಲ, ದೇವ್ರಿಗೆ ಕೇಳಿಸಿಲ್ವೋ ಏನೋ, ದೇವರೇ ಈ ಕೇಳಿಸ್ಕೊಳ್ಳಪ್ಪ, ಸಹಾಯ ಮಾಡಪ್ಪ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ಕೇಳಲಾರದ ಹಾಗೆ ಕಿವಿಡೇನಾಗಿಲ್ಲ. ನಮಗೆ ಕೆಲವರು ಹೇಳಿದ್ರೆ ಕೇಳಿಸಿಲ್ಲ, ಅಯ್ಯೋ ನನಗೆ ಕೇಳಿಸಿಲ್ಲ ಅಂತೆಲ್ಲ ಹೇಳ್ತೀವಿ. ಹಾಗೆ ಕಿವಿಡಾಗದಂತಹ ಅನುಭವ ಅಲ್ಲ, ಕೇಳಿಸಿದೆ. ಆದರೆ ಸಹಾಯ ಮಾಡುವುದಕ್ಕೆ ದೇವರಿಗೆ ಮನಸ್ಸು ಬರ್ತಾ ಇಲ್ಲ, ದೇವರಿಗೆ ಅದು ಕೇಳಿಸ್ತಾ ಇದೆ. ಈ ದಿವಸಗಳಲ್ಲಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನೀನು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ನಾನು ಅಡ್ಡಿಯಾಗಿರಬಾರ್ದು. ಕೆಲವು ಟೈಮ್ಗಳಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುವುದಕ್ಕೆ ನಾವೇ ಅಡ್ಡಿ ಆಗಿಬಿಡ್ತೇವೆ ಕೆಲವಾಗ. ಈಗ ಒಬ್ಬ ಮಗನನ್ನು ಕರ್ಕೊಂಡು ತಂದೆ ಬರ್ತಾರೆ ಯೇಸುಸ್ವಾಮಿ ಹತ್ರ, ನಿನ್ನ ಕೈಲಿ ಏನಾದರೂ ಆಗುವುದಾದರೆ ಸೌಖ್ಯ ಮಾಡು ಅಂತ ಹೇಳ್ತಾನೆ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಕೈಲಿ ಏನಾದರೂ ಆಗುತ್ತಾ ಅಂತ ಕೇಳಬೇಡ, ನಂಬುವವನಿಗೆಲ್ಲ ಆಗುತ್ತೆ. ತಕ್ಷಣ ತಂದೆ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸು, ನನ್ನ ನಂಬಿಕೆ ಕಡಿಮೆ ಆಗಿದ್ದರೂ ಕ್ಷಮಿಸಿ, ಮಗನನ್ನು ಬಿಡುಗಡೆ ಮಾಡು ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನು? ನಾವು ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ದೇವರಿಗೆ ಸಾಧ್ಯ ಇದೆಯಾ ಇಲ್ವಾ, ಅಥವಾ ಶಕ್ತಿ ಇದೆಯಾ ಇಲ್ವಾ ಎಂಬ ಕನ್ಫ್ಯೂಷನ್ನಲ್ಲಿ ಪ್ರಶ್ನೆಯೊಂದಿಗೆ ಅಲ್ಲ ದೇವರ ಬಳಿಗೆ ಬರಬೇಕಾಗಿರೋದು. ನಂಬಿಕೆಯೊಂದಿಗೆ ಕರ್ತನ ಬಳಿಗೆ ನಾವು ಬರಬೇಕು. ನಂಬಿಕೆಯಿಂದ ಬರುವಾಗ ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನ ಹಸ್ತವು ಇನ್ನೂ ಪವರ್ಫುಲ್ ಆಗಿದೆ, ಆತನ ಭುಜ ಬಲ ಶಕ್ತಿಯುಳ್ಳದ್ದಾಗಿದೆ, ಆತನ ಭುಜ ಗಾಂಭೀರ್ಯವುಳ್ಳದ್ದಾಗಿದೆ. ಆತನು ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ, ನಿನ್ನನ್ನು ಬಿಡಿಸುವುದಕ್ಕೆ ಶಕ್ತನಾದಂತಹ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಕರ್ತನ ಸನ್ನಿಧಾನದಲ್ಲಿ ಹೇಳಬೇಕು, ದೇವರೇ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದ ದೇವರು ನೀನಾಗಿದ್ದೀಯಪ್ಪ, ನನ್ನನ್ನು ರಕ್ಷಿಸುವಂತಹ ದೇವರು ನೀನಾಗಿದ್ದೀಯಾ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ಒಬ್ಬ ದೇವರಿದ್ದಾನೆ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರಿದ್ದಾನೆ, ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವಂತಹ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೇ, ನೀನು ಸದುತ್ತರವನ್ನು ಕೊಡುವಂತಹ ದೇವರಾಗಿದ್ದೀಯಾ, ನನ್ನ ಪ್ರಾರ್ಥನೆಯನ್ನು
ಕೇಳಿ ಉತ್ತರ ಕೊಡುವಂತಹ ದೇವರು ನೀನಾಗಿದ್ದೀಯಾ. ಆ ದೇವರಲ್ಲಿ ನಾವು ಆಶ್ರಯಿಸುವಾಗ ದೇವರು ತಾನೇ ನಮ್ಮೆಲ್ಲರನ್ನ ಬಲಪಡಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ನನಗೆ ಉತ್ತರವನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆದ್ದರಿಂದ ದೇವರು ಯೆಶಾಯನ ಮೂಲಕ ಹೇಳಿಸ್ತಾನೆ, ಇಲ್ಲ, ರಕ್ಷಿಸಲಾರದಂತೆ ಮೋಟುಗೈ ಆಗಿಲ್ಲ, ಶಕ್ತಿ ಕಡಿಮೆ ಆಗಿಲ್ಲ, ದೇವರಿಗೆ ಪವರ್ ಕಡಿಮೆ ಆಗಿಲ್ಲ. ನಿಮ್ಮ ಪಾಪಗಳು, ನಿಮ್ಮ ಅಪರಾಧಗಳು ಕೆಳಗಿನ ವಾಕ್ಯದಲ್ಲಿ ಓದ್ತೇವೆ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಅದರ ಅರ್ಥ ಕೇಳುತ್ತೆ, ಆದರೆ ನಿಮ್ಮ ತಪ್ಪುಗಳು ಏನಾಗ್ತಾ ಇಲ್ಲ, ನಿಮ್ಮ ಪ್ರಾರ್ಥನೆ ಅಲ್ಲಿಗೆ ರೀಚ್ ಮಾಡ್ತಾ ಇಲ್ಲ. ಈ ದಿವಸಗಳಲ್ಲಿ ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಮುಖವನ್ನು ನೋಡುತ್ತಾ ಪ್ರಾರ್ಥಿಸಿ ಜಯವನ್ನು ಹೊಂದುವಂತೆ ದೇವರು ನಮ್ಮ ಜೀವನದಲ್ಲಿ ಸಹಾಯ ಮಾಡಲಿ. ದೇವರ ಮುಖವನ್ನು ನೋಡೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸಗಳಲ್ಲಿ ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರು ನೀನಾಗಿದ್ದೀಯಾ. ನಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತಿಯುಳ್ಳ ದೇವರು ನೀನಾಗಿದ್ದೀಯಾ ಸ್ವಾಮಿ. ಆದರೆ ನಾವೇ, ನಮ್ಮ ಕಾರ್ಯಗಳೇ ಅದಕ್ಕೆ ತಡೆಯಾಗಿದೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ಪರಿಹಾರ ಮಾಡಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ, ದೇವರೇ, ನಿನ್ನಿಂದ ರಕ್ಷಣೆಯನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಅದ್ಭುತವನ್ನು ಕಾಣುವ ಹಾಗೆ ಕರ್ತನೆ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.